Hello dear students, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ KVP16 ಸಾಫ್ಟ್ವೇರ್ ಮುಖಾಂತರ ಅಲಾರ್ಮ್ ಸಿಸ್ಟಮ್ ಈ ಪ್ರೋಗ್ರಾಮ್ ಅನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರೋಗ್ರಾಮ್ ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಈ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಇದೆ, ಅದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಓದ್ತಾ ಇದ್ದೀನಿ. ಒಂದ್ಸಲಿ ನೋಡ್ಕೊಳ್ಳಿ. ಡೆವಲಪ್ ಎ PLC ladder diagram to construct an alarm system which operates as follows. If one input is on, nothing happens. If any two inputs are on, red light goes on. If any three inputs are on, an alarm sirens. If all inputs are on, the fire department is notified. ಸೊ ಆತ್ಮೀಯ ವಿದ್ಯಾರ್ಥಿಗಳ, ಏನು ಕಂಪನಿಗಳಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ಫೈರ್ ಸೇಫ್ಟಿಯನ್ನ ಏನು ಯೂಸ್ ಮಾಡ್ತೀವಲ್ವಾ, ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ಏನು ಬಳಕೆ ಮಾಡ್ಕೊಂತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮ್ ಇದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಈ ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅದೇನಂದ್ರೆ ಇಲ್ಲಿ 4 ಇನ್ಪುಟ್ಸ್ ಗಳಿದಾವೆ. ಸೊ ಅದರಲ್ಲಿ ಯಾವುದೇ ಒಂದು ಇನ್ಪುಟ್ ಆನ್ ಆಯ್ತು ಅಂತ ಹೇಳಿದ್ರೆ, ಎನಿವನ್ ಆನ್ ಆಯ್ತು ಅಂತ ಹೇಳಿದ್ರೆ ಏನು ಆಗಲ್ಲ. ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ಸ್ ಗಳು ಫೈರ್ ಡಿಪಾರ್ಟ್ಮೆಂಟ್ ಗಾಗಲಿ ಅಥವಾ ಸಿಗ್ನಲ್ಸ್ ಗಳು ಏನು ವರ್ಕ್ ಆಗಲ್ಲ, ಸರಿನಾ? ಇಫ್ ಎನಿ ಟೂ ಇನ್ಪುಟ್ಸ್ ಆರ್ ಆನ್, ಯಾವುದೇ 2 ಇನ್ಪುಟ್ ಗಳು ಆನ್ ಆದಾಗ ಏನಾಗುತ್ತೆ, ಇನ್ಫಾರ್ಮೇಶನ್ ಏನಾಗಬೇಕು, ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂದ್ರೆ ರೆಡ್ ಲೈಟ್ ಗೋಸ್ ಆನ್ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇನ್ಪುಟ್ 2 ಆನ್ ಆದಾಗ ರೆಡ್ ಲೈಟ್ ಇಂಡಿಕೇಟ್ ಮಾಡಬೇಕು ಔಟ್ಪುಟ್ ಅಲ್ಲಿ. ಅದೇ ತರ ಇಫ್ ಎನಿ 3 ಇನ್ಪುಟ್ಸ್ ಅಮಂಗ್ 4 ಇನ್ಪುಟ್ಸ್, 4ರಲ್ಲಿ 3 ಇನ್ಪುಟ್ ಗಳು ಆನ್ ಆಯ್ತು ಅಂತ ಹೇಳಿದ್ರೆ ಏನ್ ತಗೋಬೇಕು, ಆನ್ ಅಲಾರ್ಮ್ ಸೈರನ್ಸ್. ಅಂದ್ರೆ ಅಲಾರ್ಮ್ ಸೈರನ್ ಹೊಡೆಯುತ್ತೆ, ಅಂದ್ರೆ ಅಲಾರ್ಮ್ ಏನ್ ಮಾಡುತ್ತೆ, ಸೈರನ್ ಸೌಂಡ್ ಅನ್ನ ಮಾಡುತ್ತೆ, ಹೌದಾ? ಇಫ್ ಆಲ್ ಇನ್ಪುಟ್ಸ್ ಆರ್ ಆನ್, ಅಂದ್ರೆ ಇಫ್ ಆಲ್ 4 ಇನ್ಪುಟ್ಸ್ ಆರ್ ಆನ್ ಆದಾಗ ಏನಾಗುತ್ತೆ, ದ ಫೈರ್ ಡಿಪಾರ್ಟ್ಮೆಂಟ್ ಈಸ್ ನೋಟಿಫೈಡ್. ಅಂದ್ರೆ ಎಲ್ಲ ಇನ್ನು 4 ಇನ್ಪುಟ್ಸ್ ಗಳು ಆನ್ ಆಗಿದೆ ಅಂತ ಹೇಳಿ ಫೈರ್ ಡಿಪಾರ್ಟ್ಮೆಂಟ್ ಗೆ ಏನಾಗುತ್ತೆ, ಇನ್ಫಾರ್ಮೇಶನ್ಸ್ ಹೋಗುತ್ತೆ. ಸೊ ಇದು ಈ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತಹ ಏನು ಕ್ವಶನ್ ಇದು, ಸರಿನಾ? ಹಾಗಿದ್ರೆ ಡಿಯರ್ ಸ್ಟೂಡೆಂಟ್ಸ್, ಈ ಪ್ರೋಗ್ರಾಮ್ ನ ಸಾಫ್ಟ್ವೇರ್ ಮುಖಾಂತರ ಮಾಡೋಣ. ಸೊ ಇದಕ್ಕಿಂತ ಪೂರ್ವದಲ್ಲಿ ಈ ವಿಡಿಯೋನ ನೋಡಿದ್ಮೇಲೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಟಾಸ್ಕ್ ಬಾರ್ ನ ಕೆಳಗಡೆ KV ಬಿಲ್ಡರ್ ಅಂತ ಇದೆ, ಹೌದಾ? ಅದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ ಓಪನ್ ಆಗ್ತಾ ಇದೆ, KV ಬಿಲ್ಡರ್. ಓಕೆನಾ? ಇದ್ರ ಮೇಲೆ ನ್ಯೂ ಫೈಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆದ್ಮೇಲೆ ಇಲ್ಲಿ ಫೈಲ್ ನೇಮ್ ಅನ್ನ ಕೊಡ್ತಾ ಇದೀನಿ 1 ಅಂತ, ಓಕೆ ಅಂತ ಕೊಟ್ಕೊಳ್ಳಿ. ಸೊ ಇದನ್ನ ಆಪ್ಷನ್ ಚೇಂಜ್ ಮಾಡ್ಕೊಳ್ಳಿ, KVP16 ಅಂತ ಇದೆ, ಓಕೆ ಅಂತ ಕೊಟ್ಕೊಳ್ಳಿ. ಸೊ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ, ಸರಿನಾ? ಇಷ್ಟ ಆದ್ಮೇಲೆ ಸೊ ಡಿಯರ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಈ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತೆ ಇಲ್ಲಿ ಫಸ್ಟ್ ಇನ್ಪುಟ್ ಯಾವುದು 0000, ಸೆಕೆಂಡ್ ಇನ್ಪುಟ್ ಯಾವುದು 0001, ಥರ್ಡ್ ಇನ್ಪುಟ್ 0002, ಫೋರ್ತ್ ಇನ್ಪುಟ್ 0003 ಅಂತಿದೆ, ಹೌದಾ? ಅದೇ ತರ ಔಟ್ಪುಟ್ ಗಳು, ಫಸ್ಟ್ ಔಟ್ಪುಟ್ ಯಾವ್ದಿದೆ ಅಂತ ಹೇಳಿದ್ರೆ 501, ಓಕೆನಾ? ಅದಾದ್ಮೇಲೆ 502 ಇದೆ, 503. 501 ಏನ್ ಮಾಡುತ್ತೆ ಅಂತ ಹೇಳಿದೆ ನಾನು ನಿಮ್ಗೆ. ಅದೇನ್ ಮಾಡುತ್ತಿದ್ದು 501 ಏನ್ ಮಾಡುತ್ತೆ, ಇದು ಔಟ್ಪುಟ್ ಇಂಡಿಕೇಟ್ ಆಗಿದೆ ಅಂತ ಹೇಳಿದ್ರೆ ರೆಡ್ ಲೈಟ್ ಗೋಸ್ ಆನ್, ಹೌದಾ? ಅದೇ ತರ ಸೆಕೆಂಡ್ ಔಟ್ಪುಟ್ ಯಾವ್ದು 502 ಇಂಡಿಕೇಟ್ ಆಗಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಕೋಡಿಂಗ್ ಟೇಬಲ್ ಅನ್ನ ನೋಡ್ಕೋಬಹುದು. 502 ಬಂದಿದೆ ಅಂತ ಹೇಳಿದ್ರೆ ಔಟ್ಪುಟ್ ಏನಾಯ್ತು, ಅಲಾರ್ಮ್ ಸೈರನ್ಸ್, ಹೌದಾ? ಅದೇ ತರ 503 ಅಂದ್ರೆ ಏನಿದು ಔಟ್ಪುಟ್ 503 ಬಂದಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ನೋಟಿಫಿಕೇಶನ್ ಗೋಸ್ ಟು ದ ಫೈರ್ ಡಿಪಾರ್ಟ್ಮೆಂಟ್, ಹೌದಾ? ಸೊ ಬನ್ನಿ ಈ ಪ್ರೋಗ್ರಾಮ್ ಅನ್ನ ಏನು ಈ ಲ್ಯಾಡರ್ ಡಯಾಗ್ರಾಮ್ ಏನಿದೆ ಇದನ್ನ KVP16 ಕನ್ಸ್ಟ್ರಕ್ಟ್ ಮಾಡೋಣ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಸೊ ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ಕೊಳ್ತಿದ್ದೀನಿ, ಇದು ಲೆಫ್ಟ್ ಮತ್ತು ರೈಟ್ ರೇಲ್ಸ್ ಗಳು, ಇಲ್ಲಿ ರಂಗ್ ಗಳನ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿ ರಂಗ್ ಅನ್ನು ಯೂಸ್ ಮಾಡ್ತಿದ್ದೀನಿ, ಇದನ್ನು ಒಂದು ಸ್ಟಾರ್ಟ್ ಮಾಡಿದೆ, ಹೌದಾ? ಇದಾದ್ಮೇಲೆ ನಾನೇನ್ ಮಾಡ್ತಿದ್ದೀನಿ, ಫಸ್ಟ್ ಇನ್ಪುಟ್ ಅನ್ನ ತಗೊಳ್ತಾ ಇದ್ದೇನೆ. ಇದು ಫಸ್ಟ್ ಸಾಲಿದು, ಹೌದಾ? ಫಸ್ಟ್ ರಂಗ್ ನ ಸಾಲಿದು 0001 ಅಂತ ಇದೆ. ಇದಾದ್ಮೇಲೆ ನಾನೇನ್ ಮಾಡ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೇನೆ, F5 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಇದು ಏನಿದು ಇನ್ಪುಟ್ ಏನಿದು 0000, ಇದನ್ನ ಓಕೆ ಕೊಡ್ತಾ ಇದ್ದೀನಿ, ಹೌದಾ? ಇಷ್ಟ ಆದ್ಮೇಲೆ ಇಲ್ಲೊಂದು ರಂಗ್ ಅನ್ನು ಯೂಸ್ ಮಾಡ್ಕೊಂಡು ನಾನೀಗ ಏನ್ ಮಾಡ್ತಿದ್ದೀನಿ, ಇಲ್ಲಿ ತಿರ್ಗಾ ಇಲ್ಲೊಂದು ಮತ್ತೊಂದು ರಂಗ್ ಅನ್ನು ಯೂಸ್ ಮಾಡ್ಕೊಳ್ತೇನೆ, ಹೌದಾ? ಸೊ ಇಷ್ಟಾದ್ಮೇಲೆ ಇಲ್ಲಿ ಏನ್ ತಗೋಬೇಕಾಯ್ತು, ನಾನೀಗ ಇಲ್ಲಿ ನಾನು ಇನ್ನೊಂದು ಇನ್ಪುಟ್ ಅನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಇದನ್ನ ಆಪರೆಂಡ್ ಅಡ್ರೆಸ್ ಅನ್ನು ಏನ್ ಕೊಡ್ತಿದ್ದೀನಿ, 1 ಅಂತ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಏನ್ ಮಾಡ್ಕೊಳ್ತೇನೆ, ನಾನೀಗ ನೋಡಿ 0001 ಅಂತ ಮಾಡ್ಕೊಂಡು ಇಲ್ಲಿ ನೇರವಾಗಿ ರಂಗ್ ಅನ್ನ ಯೂಸ್ ಮಾಡಿ ಇಲ್ಲಿ ಔಟ್ಪುಟ್ 501 ಅನ್ನ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ ನಾನು. ಅದಾದ್ಮೇಲೆ ಇದಕ್ಕೆ ಬರೋಣ, ಓಕೆನಾ? ಸೊ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದು ಔಟ್ಪುಟ್ ಏನಾಗಬೇಕಿದು 501 ಅಂತ ತಗೊಳ್ತಾ ಇದ್ದೀನಿ, ಹೌದಾ? ಇಷ್ಟನ್ನ ಕಂಪ್ಲೀಟ್ ಮಾಡಿದೆ. ಇಷ್ಟಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ ವರ್ಟಿಕಲ್ ಏನಿದೆ ಅಲ್ವಾ, ವರ್ಟಿಕಲ್ ಕಾಂಪೋನೆಂಟ್ ಲೈನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ತಿರ್ಗಾ ಇಲ್ಲೊಂದು ಹಾರಿಜಾಂಟಲ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಇದ್ರ ಮೇಲೆ ಏನ್ ಮಾಡಿ, ಈಗ ಇನ್ನೊಂದು ಇನ್ಪುಟ್ ಅನ್ನ ತಗೊಳ್ಳೋಣ. ಇಲ್ಲಿ ನೋಡಿ 0000 ಆಯ್ತು, ಇದು 0001, ಇಲ್ಲಿ 0002 ಅನ್ನ ತಗೊಳ್ತಾ ಇದ್ದೀನಿ.
ಓಕೆ ಕೊಟ್ಕೊಳ್ಳಿ. ಇಷ್ಟ ಆದ್ಮೇಲೆ ಇಲ್ಲೊಂದು ಹಾರಿಜಾಂಟಲ್ ರಂಗ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ವರ್ಟಿಕಲ್ ಲೈನ್ ಅನ್ನು ತಗೊಳ್ತಾ ಇದ್ದೀನಿ, ಇದನ್ನ ಕ್ಲೋಸ್ ಮಾಡಿದೆ. ಅದೇ ತರ ತಿರ್ಗಾ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, F8 ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇದೊಂದು ವರ್ಟಿಕಲ್ ಲೈನ್ F9 ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಇನ್ಪುಟ್ ಅನ್ನ ಇನ್ನೊಂದು ತಗೊಳ್ಳೋಣ. 01, 02, 03 ಅನ್ನ ಕೊಡ್ತಾ ಇದ್ದೀನಿ. ನಾನೀಗ 03 ಅನ್ನ ಪ್ಯಾರಲ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಈ ಮೂರನ್ನು ಪ್ಯಾರಲ್ ಅಲ್ಲಿ ಕನೆಕ್ಟ್ ಮಾಡಿದೆ. ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದನ್ನ ಜಾಯಿನ್ ಮಾಡಿದ್ದೀನಿ. ಹೌದಾ? ಸೊ ಫಸ್ಟ್ ಸಾಲ್ ಮುಗಿದಿದೆ, ಈಗ ಈ ಭಾಗ ಮುಗಿದಿದೆ. ಹೌದಾ? ಈಗ ಇನ್ಪುಟ್ ಏನಾಯ್ತಿದು, ಇದ್ನು ಇನ್ಪುಟ್ 1 ಆಯ್ತು. ಇನ್ಪುಟ್ 1 ಆಮೇಲೆ 2 ಯಾವ್ದಾಗತ್ತೆ ಅಂದ್ರೆ ಇದು ಯಾವ್ದ್ರಲ್ಲಿ, ಈ ಮೂರಲ್ಲಿ ಯಾವ್ದೇ ಒಂದು ಇನ್ಪುಟ್ 1 ಅಥವಾ 2 ಅಥವಾ 3 ಯಾವ್ದಾದ್ರು ಒಂದು ವರ್ಕ್ ಆದ್ರೂ ಏನಾಯ್ತು, ಇದು ಮತ್ತು ಇದರಲ್ಲಿ ಒಂದು ಅಂದ್ರೆ ಇನ್ಪುಟ್ 2 ಆನ್ ಆದಾಗ ಏನ್ ಬರುತ್ತೆ, ರೆಡ್ ಲೈಟ್ ಇಂಡಿಕೇಟ್ ಆಗಬೇಕು. ಹೌದಾ? ಸೊ ಈ ತರ ಮಾಡ್ಕೊಂಡಾಗಿದೆ. ಈಗ ಇದನ್ನ ಸ್ಟಾರ್ಟ್ ಮಾಡೋಣ. ನೋಡ್ಕೊಳ್ಳಿ, ಇಲ್ಲಿ ತಿರ್ಗಾ ಇಲ್ಲಿಗೆ ಬರ್ತಾ ಇದೀನಿ ನಾನು. ಇಲ್ಲಿ ಒಂದು ರಂಗನ್ನ ಯೂಸ್ ಮಾಡ್ಕೊಂಡೆ. ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು, ಇದ್ರ ಮೇಲೆ F5 ಅನ್ನ ಕ್ಲಿಕ್ ಮಾಡ್ಕೊಂಡು ಇನ್ಪುಟ್ ಓಕೆ ಅಂತ ಕೊಡ್ತಾ ಇದೀನಿ. 0000. ಇಷ್ಟ ಆದ್ಮೇಲೆ ತಿರ್ಗಾ ಇಲ್ಲೊಂದು ಇನ್ಪುಟ್ ಅನ್ನ ತಗೊಳ್ತಾ ಇದೀನಿ. ಇದು ಯಾವ್ದಿದು, 01 ಓಕೆ ಅಂತ ಕೊಟ್ಟೆ. ತಿರ್ಗಾ ಇಲ್ಲೊಂದು ರಂಗನ್ನು ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ, ಇನ್ನೊಂದು ಇನ್ಪುಟ್ ಅನ್ನು ತಗೋಬೇಕಾಗಿದೆ. ಈಗ ನಾನು ಯಾವ್ದು 02 ಅನ್ನು ತಗೊಳ್ತಾ ಇದ್ದೀನಿ. ಹೌದಾ? 02 ತಗೊಂಡೆ. ಇಷ್ಟ ಆದ್ಮೇಲೆ ಇಲ್ಲೊಂದ್ಸಲಿ ಸ್ಕೆಚ್ಗೆ ಬರೋಣ. ನೋಡಿ, 0000, 01, 02 ಆಯ್ತು. ಅದಾದ್ಮೇಲೆ 502ಗೆ ಬರ್ತೀನಿ. ಅದಾದ್ಮೇಲೆ ಇಲ್ಲಿ 502 ಔಟ್ಪುಟ್ ಬರಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ 501 ಇದೆಯಲ್ವಾ, ಇದಕ್ಕೆ ಏನಾಗಬೇಕು, ಇದು ರೀಸೆಟ್ ಆಗ್ಬೇಕು. ಹೌದಾ? ಅದನ್ನ ಮಾಡೋಣ. ಈಗ ನಾವು 502 ಅನ್ನ ತಗೊಳ್ತಾ ಇದೀನಿ. ಔಟ್ಪುಟ್ ಗೆ ಬಂದೆ. ಹೌದಾ? ಏನಿದು 502 ಅನ್ನ ಓಕೆ ಕೊಟ್ಕೊಂಡೆ. ಇಷ್ಟ ಆದ್ಮೇಲೆ ಇಲ್ಲಿಗೆ ಬಂದು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ರೀಸೆಟ್ ಅಂತ ಇದೆ. ಹೌದಾ? ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಔಟ್ಪುಟ್ ಮತ್ತು ರೀಸೆಟ್ ಇದನ್ನ ಇಂಡಿಕೇಟ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ರೀಸೆಟ್ ಆಗ್ಬೇಕು ನಮ್ಗೀಗ, ಫಸ್ಟ್ 501 ಇದೆ. ಏನದು 0501 ಇದೇನಾಗಬೇಕು, ರೀಸೆಟ್ ಆಗಬೇಕು. ಓಕೆ ಅಂತ ಕೊಟ್ಟಿದ್ದೀನಿ. ಇಷ್ಟ ಆದ್ಮೇಲೆ ಈ ರಂಗನ್ನ ಯೂಸ್ ಮಾಡ್ಕೊಳ್ಳಿ, ಕಂಟಿನ್ಯೂಟಿ ಇರಲಿ. ಇಷ್ಟ ಆದ್ಮೇಲೆ ಇಲ್ಲಿ ಪ್ಯಾರಲಲ್ಲಿ 02 ಮತ್ತು 03 ಇರ್ಬೇಕು. ಹೌದಾ? ಹಂಗಾಗಿ ನಾನೇನ್ ಮಾಡ್ಕೊಳ್ತಾ ಇದ್ದೀನಿ, ಈಗ ಇಲ್ಲೊಂದು ಲೈನ್ ಅನ್ನ ವರ್ಟಿಕಲಿ ನಾನು ಇದನ್ನ ಕ್ಲಿಕ್ ಮಾಡ್ಕೊಂಡೆ, ಇದನ್ನ ಹಾರಿಜಾಂಟಲಿ ತಗೊಂಡಿದ್ದೀನಿ. ಅದಾದ್ಮೇಲೆ ತಿರ್ಗಾ ಇನ್ನೊಂದು ಇನ್ಪುಟ್ ಅನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ 0, 1, 2 ಇಲ್ಲಿ 3 ತಗೋಬೇಕಾಯ್ತು. ಹೌದಾ? ಇದು 3 ಅಂತ ಟೈಪ್ ಮಾಡಿದೆ. ಓಕೆ ಕೊಟ್ಕೊಳ್ಳಿ. ಇದಾದ್ಮೇಲೆ ಹಾರಿಜಾಂಟಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ವರ್ಟಿಕಲ್ ಲೈನ್ ಅನ್ನ ಜಾಯಿನ್ ಮಾಡಿದೆ. ಸೊ ಇಷ್ಟ ಆಗಿದೆ. ಈ ಸ್ಕೆಚ್ ಅನ್ನ ನೋಡ್ಕೊಳ್ಳಿ. ಇಷ್ಟ ಆಗಿದೆ. ಈಗ 2ನೇ ಸಾಲು ಮುಗಿದಿದೆ. ಈಗ ತಿರ್ಗಾ ಈ ಸಾಲನ್ನೊಂದು ಕಂಪ್ಲೀಟ್ ಮಾಡೋಣ. 0, 1, 2, 3 ಎಲ್ಲಾನು ಸೀರೀಸ್ ಕನೆಕ್ಟ್ ಮಾಡಬೇಕಾಯ್ತು. ಅದಕ್ಕೋಸ್ಕರ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಂಗನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಯಾವ್ದು ಬರಬೇಕಾಯ್ತು, 0 ಅಂತ ತಗೊಂಡಿದ್ದೇನೆ. ಓಕೆ ಕೊಟ್ಕೊಳ್ಳಿ. ತಿರ್ಗಾ ಇಲ್ಲಿ ಬಂದು ಏನ್ ಮಾಡೋಣ, ಈಗ ನಾವು ಇನ್ನೊಂದು ಇನ್ಪುಟ್ ಅನ್ನು ತಗೊಳ್ಳೋಣ. ಇದನ್ನ 1 ಅಂತ ತಗೊಳ್ತಾ ಇದ್ದೇನೆ. ಓಕೆ ಕೊಟ್ಕೊಂಡೆ. ಹೌದಾ? ಇಷ್ಟ ಆದ್ಮೇಲೆ ಇನ್ನೊಂದು ಇನ್ಪುಟ್ ಅಂತ ತಗೊಳ್ತಾ ಇದ್ದೀನಿ. ಇದನ್ನ 2 ಅಂತ ತಗೊಂಡೆ. ಓಕೆ ಕೊಟ್ಟಿದ್ದೀನಿ. ಇದಾದ್ಮೇಲೆ ಇನ್ನೊಂದು ಇನ್ಪುಟ್ ಅಂತ ತಗೊಳ್ಳಿ. 3 ಅನ್ನ ತಗೋಬೇಕಾಯ್ತು. ಹೌದಾ? ಸೊ 3 ಅನ್ನ ಕ್ಲಿಕ್ ಮಾಡ್ಕೊಂಡೆ. ಇಷ್ಟ ಆದ್ಮೇಲೆ ಇಲ್ಲಿಗೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ 501 ಇದೆ. ಇಲ್ಲಿ 501 ರೀಸೆಟ್ ಮಾಡಿ 502 ಔಟ್ಪುಟ್ ಬಂತು. ಈಗ 502 ಔಟ್ಪುಟ್ ಅನ್ನ ರೀಸೆಟ್ ಮಾಡಿ 503 ಬರಬೇಕು. ಅದಕ್ಕೋಸ್ಕರ ನಾನೇನ್ ಮಾಡ್ಬೇಕಾಯ್ತು, ಇಲ್ಲೊಂದು ರಂಗ್ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿ ಕೆಳಗಡೆ ಬನ್ನಿ, ರೀಸೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಓಕೆ ಕೊಡಿ. ಇದನ್ನ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಏನ್ ಮಾಡ್ಬೇಕು, 502 ಅಂದ್ರೆ 0502 ಏನಾಗಬೇಕು, ನಮಗೆ ರೀಸೆಟ್ ಆಗ್ತಾ ಇದೆ. ಅಷ್ಟಾದ್ಮೇಲೆ ಏನ್ ಔಟ್ಪುಟ್ ಬರಬೇಕು, ರೀಸೆಟ್ ಆದ್ಮೇಲೆ 502 ರೀಸೆಟ್ ಆದ್ಮೇಲೆ ಇದ್ರ ಮೇಲೆ ಔಟ್ಪುಟ್ ನಮ್ಗೆ ಯಾವ್ದು ಬರಬೇಕು, ನಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಔಟ್ಪುಟ್ ಎಷ್ಟು 503 ಬರಬೇಕು. ಓಕೆ ಕೊಟ್ಟಿದ್ದೀನಿ. ನೋಡಿ, 501, 502, 503. ಇಲ್ಲಿ 501 ಇದ್ದದ್ದು ಇದು ರೀಸೆಟ್ ಆಯ್ತು. ಇಲ್ಲಿ 502 ರೀಸೆಟ್ ಆಯ್ತು, 503 ಬರುತ್ತೆ. ಹೌದಾ? ಸೊ ಇಷ್ಟಾದ್ಮೇಲೆ ಇದನ್ನ ಕಂಪ್ಲೀಟ್ ಮಾಡಿಬಿಡಿ. ಹೌದಾ? ನೋಡಿ, ಇಷ್ಟ ಆಗಿದೆ. ಇದಾದ್ಮೇಲೆ ಎಂಡ್ ಎಚ್ ಅನ್ನು ತಗೋಬೇಕಾಯ್ತು. ರಂಗನ್ನು ಯೂಸ್ ಮಾಡಿದ್ದೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಎಂಡ್ ಅನ್ನು ತಗೊಳ್ಳಿ. ಓಕೆ ಕೊಟ್ಟೆ. ಇಷ್ಟ ಆದ್ಮೇಲೆ ತಿರ್ಗಾ ಇಲ್ಲಿ ಬಂದು ಎಂಡ್ ಎಚ್ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಎಂಡ್ ಎಚ್ ಅನ್ನು ಕೊಟ್ಟಿದ್ದೀನಿ. ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲೇನು ಕನ್ಸ್ಟ್ರಕ್ಟ್ ಮಾಡಾಗಿದೆ ನೋಡ್ಕೊಳ್ಳಿ. ಒಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. 0000 ಇಲ್ಲೂ ಇದೆ, ಇಲ್ಲೂ ಇದೆ. ಹೌದಾ? 1, 2, 3 ಕಡೆ ಇದೆ. ಅದಾದ್ಮೇಲೆ ಇಲ್ಲಿ 1 ಇದೆ, 1 ಇದೆ, 1 ಇದೆ. ಇದು 2 ಸೀರೀಸ್. ಇವು 1, 2, 3 ಪ್ಯಾರಲಲ್. ಇಲ್ಲಿ 2, 3 ಪ್ಯಾರಲಲ್. ಇಲ್ಲಿ 0, 1, 2, 3 ಎಲ್ಲ ಸೀರೀಸ್ ಅಲ್ಲಿ ಇದಾವೆ. ಇಲ್ಲಿ 501 ಔಟ್ಪುಟ್, 502 ಇದೆ. ಇಲ್ಲಿ 501 ರೀಸೆಟ್ ಆಯ್ತು, 502 ಇಲ್ಲಿ ರೀಸೆಟ್ ಆಯ್ತು, 503 ಔಟ್ಪುಟ್ ಕೊಡುತ್ತೆ. ಹೌದಾ? ನೆನ್ಪಿಟ್ಕೋಬೇಕು. ಇದು 501 ಅಂದ್ರೆ ಏನಂತ ಹೇಳಿದ್ದೆ ನಾನು, ರೆಡ್ ಲೈಟ್ ಗೋಸ್ ಆನ್. ಏನು ರೆಡ್ ಲೈಟ್ ಗೋಸ್ ಆನ್ ಅಂತ. 502 ಔಟ್ಪುಟ್ ಇದು ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಮೀನಿಂಗ್ ಏನಿದು, ಇದೇನಾಗುತ್ತೆ, ಅಲಾರ್ಮ್ ಸೈರನ್ಸ್ ಸೌಂಡ್ ಅಂತ ಹೇಳ್ಬೋದು. ಇದು 503 ಬಂದಿದೆ ಅಂತ ಹೇಳಿದ್ರೆ ದ ನೋಟಿಫಿಕೇಶನ್ ಇಸ್ ಗಿವನ್ ಟು ದ
ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಸರಿನಾ? ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇದು ಕ್ರಾಸ್ ಚೆಕ್ ಮಾಡಾಯ್ತು. ತಿರ್ಗಾ ಈಗ ನಾವೇನ್ ಮಾಡೋಣ, ಪ್ರೋಗ್ರಾಮ್ ಅನ್ನ ರನ್ ಮಾಡ್ಬೇಕು ಅಥವಾ ಸಿಮ್ಯುಲೇಟ್ ಮಾಡೋಣ. ಇಲ್ಲಿ ನೋಡಿ, ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮಾಡಿರೋ ಪ್ರೋಗ್ರಾಮ್ ಸರಿ ಇತ್ತು ಅಂತ ಹೇಳಿದ್ರೆ ಏನು ಎರರ್ ಬರಲ್ಲ. ಇಲ್ಲಾಂದ್ರೆ ಎರರ್ ಬರುತ್ತೆ. ಎರರ್ ಅನ್ನ ಸಾಲ್ವ್ ಮಾಡ್ಕೊಂಡು ತಿರ್ಗಾ ಪ್ರೋಗ್ರಾಮ್ ಮಾಡ್ಬೇಕಾಗತ್ತೆ. ಸರಿನಾ? ಈಗ ಏನ್ ಮಾಡ್ತಿದ್ದೀನಿ ನಾನು, ಈಗ ಇದನ್ನ ಫಸ್ಟ್ ಇದನ್ನ ಆಫ್ ಮಾಡ್ಕೊಳ್ಳೋಣ. ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಏನ್ ಮಾಡ್ತೀನಿ, ನಾ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಲ್ಲ, ಇದನ್ನ ಏನ್ ಮಾಡ್ತಿದ್ದೀನಿ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ. ಇದ್ರ ಮೀನಿಂಗ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ನೋಡಿ, ಫಸ್ಟ್ ಇನ್ಪುಟ್ ಏನಾಗಿದೆ, ಆನ್ ಆಗಿದೆ. ಅಂದ್ರೆ ಫಸ್ಟ್ ಇನ್ಪುಟ್ ಇಲ್ಲೂ ಈ ಸೀರೀಸ್ ಅಲ್ಲೂ ಆನ್ ಆಗಿದೆ, ಇಲ್ಲೂ ಆನ್ ಆಗಿದೆ, ಇಲ್ಲೂ ಆನ್ ಆಗಿದೆ. ಬಟ್ ನಥಿಂಗ್ ಹ್ಯಾಪನ್ಸ್. ಅಂದ್ರೆ 501, 502, 503 ಯಾವುದೋ ಔಟ್ಪುಟ್ಗಳು ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ನಥಿಂಗ್ ಹ್ಯಾಪನ್ಸ್ ಅಂದ್ರೆ ಏನು ಆಗ್ತಾ ಇಲ್ಲ, ಏನು ಔಟ್ಪುಟ್ ಬರ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಏನಾಯ್ತು, ನಮ್ಮ ಫಸ್ಟ್ ಕಂಡೀಷನ್ ಈಸ್ ರೆಡಿ. ಹೌದಾ? ಇಷ್ಟಾದ್ಮೇಲೆ ಏನಾಯ್ತು, ಈಗ ಸೆಕೆಂಡ್ ಇನ್ಪುಟ್ ಅನ್ನ ನಾವು ಆನ್ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನೋಡ್ಕೊಳ್ಳಿ, ಈಗ ಏನಾಗಿದೆ, ಇಫ್ ಒನ್ ಇನ್ಪುಟ್ ಇಸ್ ಆನ್ ನಥಿಂಗ್ ಹ್ಯಾಪನ್ಸ್. ಈಗ ಇಫ್ ಎನಿ 2 ಇನ್ಪುಟ್ಸ್ ಆರ್ ಆನ್ ಮಾಡೋಣ. ಅಂದ್ರೆ ಏನಾಯ್ತು, ನಾನೀಗ ಇದು ಮತ್ತು ಇದನ್ನ ಆನ್ ಮಾಡ್ತೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ. ಇದನ್ನ ನೋಡ್ಕೋಬಹುದು. ಇದನ್ನ ನೋಡ್ಕೊಳ್ಳಿ, ಏನಾಗಿದೆ, ಇದನ್ನ ಫಸ್ಟ್ ಸ್ಟಡಿ ಮಾಡೋಣ. ನೋಡಿ, 0 ಮತ್ತು 1 ಅನ್ನುವಂತ 2 ಇನ್ಪುಟ್ ಗಳನ್ನ ವರ್ಕ್ ಆನ್ ಮಾಡಿದಾಗ ಇಲ್ಲಿ ಏನಾಗಿದೆ, 0 ಮತ್ತು 1 ಈ ಮೂರಲ್ಲಿ ಯಾವುದೇ ಒಂದನ್ನ ಆನ್ ಮಾಡಿದ್ರು ಏನ್ ಬರುತ್ತೆ, ಔಟ್ಪುಟ್ 501 ಬಂದಿದೆ. 501 ಅಂದ್ರೆ ಏನ್ ಹೇಳಿದೆ ನಾನು, ರೆಡ್ ಲೈಟ್ ಗೋಸ್ ಆನ್. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಇದು ಎರಡೇನಾ, ಇಷ್ಟು ಎರಡನ್ನು ಮಾತ್ರನಾ, ಅಥವಾ ನಾನು ಇದೊಂದು ಮತ್ತು ಇದೊಂದು ಮಾಡ್ಬೋದಾ ಅಂತ ನೋಡೋದಾದ್ರೆ ಮಾಡ್ಬೋದು. ಆವಾಗಲೂ ಏನ್ ಬರುತ್ತೆ, ಇದು ರೆಡ್ ಲೈಟ್ ಗೋಸ್ ಆನ್ ಆಗುತ್ತೆ. ಯಾಕಂದ್ರೆ ಇವು ಮೂರು 1, 2, 3 ಇನ್ಪುಟ್ಸ್ ಗಳು ಪ್ಯಾರಲಲಿ ಕನೆಕ್ಟ್ ಆಗಿದೆ. ಈ ಮೂರಲ್ಲಿ ಯಾವ್ದು ಒಂದು ಇದ್ರ ಜೊತೆ ಸೇರ್ಕೊಂಡು 2 ಆಯ್ತು. 2 ಇನ್ಪುಟ್ಸ್ ಗಳು ಆನ್ ಆದಾಗ ಏನಾಗುತ್ತೆ, ರೆಡ್ ಲೈಟ್ ಆನ್ ಆಗಬೇಕು, ಔಟ್ಪುಟ್ ಬರುತ್ತೆ. ಸರಿನಾ? ನೋಡ್ಕೊಳ್ಳಿ, ಇದನ್ನ ಆಫ್ ಮಾಡ್ತಾ ಇದೀನಿ. ಇದನ್ನ ಆಫ್ ಮಾಡಿದೆ. ಈಗ ಇದು ಬೈ ಡಿಫಾಲ್ಟ್ ಆಗಿ ಇದು ಆನ್ ಆಗಿರ್ಲೇಬೇಕು. ಇದ್ರ ಜೊತೆಗೆ ನಾ ಇದನ್ನ ಆನ್ ಮಾಡ್ತಾ ಇದೀನಿ. ನೋಡಿ, ಇಲ್ಲೇನಾಯ್ತು, ಇದು ಮತ್ತು ಇದು ಆನ್ ಆಯ್ತು. ಹಾಗಾದ್ರೆ ಏನ್ ಬಂತು, ರೆಡ್ ಲೈಟ್ ಈಸ್ ಇಂಡಿಕೇಟಿಂಗ್ ರೆಡ್ ಲೈಟ್ ಈಸ್ ಆನ್. ಅಂದ್ರೆ ಫಸ್ಟ್ ಔಟ್ಪುಟ್ ಬಂದಿದೆ. ಹೌದಾ? ಅಥವಾ ಇದನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. 0 ಮತ್ತು 3 ಅನ್ನ ತಗೊಳ್ತಿದ್ದೀನಿ. ನೋಡಿ, 0 ಮತ್ತು 3 ತಗೊಂಡ್ರೆ ಇಲ್ಲೂ ವರ್ಕ್ ಆಗಿದೆ, ಬಟ್ ಇದು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವರ್ಕ್ ಆಗಲ್ಲ. 502 ಔಟ್ಪುಟ್ ಬರಲ್ಲ. ಇಲ್ಲಿ ಏನ್ ಬರ್ಬೇಕು, ನಮಗೆ 1, 2, 3 ಬರ್ಬೇಕು. ಸಾರಿ, 1, 2, 3 ಬರ್ಬೇಕು. ಇಲ್ಲಿ 1 ಮತ್ತು 2 ಅಷ್ಟೇ ಬಂದಿದೆ. ಹಾಗಾಗಿ 501 ಅಂದ್ರೆ ರೆಡ್ ಲೈಟ್ ಅಷ್ಟೇ ಆನ್ ಆಗಿದೆ. ಹೌದಾ? ಸೊ ಇಷ್ಟ ಆದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಈಗ ಥರ್ಡ್ ಕಂಡೀಷನ್ಗೆ ಹೋಗೋಣ. ಇಫ್ ಎನಿ 3 ಇನ್ಪುಟ್ಸ್ ಆರ್ ಆನ್ ಅಂಡ್ ಅಲಾರ್ಮ್ ಸೈರನ್ಸ್, ಅಂದ್ರೆ 502 ಔಟ್ಪುಟ್ ಬರಬೇಕು. ಅಂದ್ರೆ ಮೀನಿಂಗ್ ಏನಿದು, ಆನ್ ಅಲಾರ್ಮ್ ಸೈರನ್ಸ್. 502 ಔಟ್ಪುಟ್ ಬಂದಿದೆ ಅಂದ್ರೆ ಅಲಾರ್ಮ್ ಸೈರನ್ ಆಗ್ತಾ ಇದೆ, ಅಲಾರ್ಮ್ ಸೈರನ್ ಹೊಡಿತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಏನಾಗಿರ್ಬೇಕು ಕಂಡೀಷನ್, 3 ಇನ್ಪುಟ್ಸ್ ಆನ್ ಆಗಿರ್ಬೇಕು. ಹಾಗಾದ್ರೆ ನಾವೀಗ ಏನ್ ಮಾಡೋಣ, ಎನಿ 3 ಇನ್ಪುಟ್ಸ್ ಅನ್ನು ತಗೊಳ್ಳೋಣ. ಫಸ್ಟ್ 0 ಇರ್ಲೇಬೇಕಾಗತ್ತೆ. ಇದನ್ನ ಆಫ್ ಮಾಡ್ಕೊಂಡಿದೀನಿ. ಫಸ್ಟ್ ಇದೆ, ಇದನ್ನ ಮತ್ತು ಇದನ್ನ ಆನ್ ಮಾಡ್ತಾ ಇದೀನಿ. ನೋಡ್ಕೊಳ್ಳಿ, ಇದು ಎರಡು ಆನ್ ಆಗಿದೆ ಅಂತ ಹೇಳಿದ್ರೆ 501 ಏನಾಯ್ತು, ಇಲ್ಲಿ ರೀಸೆಟ್ ಆಗಿ ಔಟ್ಪುಟ್ ಏನ್ ಬಂದಿದೆ, 1, 2 ಮತ್ತು 3 ಸೇರ್ಕೊಂಡು 502 ಬಂದಿದೆ. 502 ಔಟ್ಪುಟ್ ಅಂದ್ರೆ ಏನು, ಅಲಾರ್ಮ್ ಸೈರನ್ ಆಗ್ತಾ ಇದೆ ಅಂತ ಫೈರ್ ಸೇಫ್ಟಿ ಸಿಸ್ಟಮ್ಗೆ ಇಂಡಿಕೇಶನ್ ಹೋಗುತ್ತೆ. ಹೌದಾ? ಅಥವಾ ಇದನ್ನ ಆಫ್ ಮಾಡ್ಕೊಳ್ತಿದ್ದೀನಿ, ಇದನ್ನ ಆನ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, 1, 2, 3 ಈ 3 ಇನ್ಪುಟ್ಸ್ ಗಳು ಆನ್ ಆದಾಗ 502 ಏನಾಗಿದೆ, 502 ಏನಾಗುತ್ತೆ, ಆನ್ ಆಗುತ್ತೆ. ಅಂದ್ರೆ ಅಲಾರ್ಮ್ ಸೈರನ್ ಮಾಡುತ್ತೆ. ಅಂದ್ರೆ ಸೆಕೆಂಡ್ ಕಂಡೀಷನ್ ಏನಾಯ್ತು, ಫಸ್ಟ್ ಅಲ್ಲ, ಸೆಕೆಂಡ್ ಅಲ್ಲ, ಥರ್ಡ್ ಕಂಡೀಷನ್ ಏನಾಯ್ತು, ಓಕೆ ಆಯ್ತು. ಇದು ಸೊ ಇಷ್ಟ ಆದ್ಮೇಲೆ ಇಫ್ ಆಲ್ ಇನ್ಪುಟ್ಸ್ ಆರ್ ಆನ್ ದ ಫೈರ್ ಡಿಪಾರ್ಟ್ಮೆಂಟ್ ಇಸ್ ನೋಟಿಫೈಡ್, ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮೇಶನ್ಸ್ ಹೋಗುತ್ತೆ, ಏನು 4 ಇನ್ಪುಟ್ಗಳು ಆನ್ ಆಗಿದಾವೆ ಅಂತ. ಅದನ್ನ ನಾವು ಮಾಡೋಣ. ನೋಡಿ, ಇಲ್ಲಿ ಇದನ್ನ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, 1, 2, 3, 4 ಆಲ್ ಆರ್ ಆನ್ ಆದಾಗ ಇಲ್ಲಿ ನೋಡಿ, ಇಲ್ಲೂ ಏನಾಗಿದೆ, 501 ರೀಸೆಟ್ ಆಯ್ತು. ಇಲ್ಲಿ 502 ರೀಸೆಟ್ ಆಗಿ ಏನಾಗಿದೆ, 503 ಔಟ್ಪುಟ್ ಬಂದಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಫೈರ್ ಡಿಪಾರ್ಟ್ಮೆಂಟ್ ಈಸ್ ನೋಟಿಫೈಡ್ ಅಂತ ಅರ್ಥ. ಸೊ ನಾವು ಮಾಡಿರೋ ಪ್ರೋಗ್ರಾಮ್ ಅನ್ನ ನಾವೀಗ ಸಿಮ್ಯುಲೇಟ್ ಏನ್ ಮಾಡಿದ್ವಿ, ಈ ಕೊಟ್ಟಿರುವಂತ ಕ್ವಶನ್ ಗೆ ತಕ್ಕಂತೆ ಇದೆ. ಈ ಪ್ರೋಗ್ರಾಮ್ ನ ಮಾಡಾಯ್ತು. ಇದರಲ್ಲಿ ಕೋಡಿಂಗ್ಸ್ ಇನ್ಫಾರ್ಮೇಶನ್ಸ್ ಇದಾವೆ. ಅದ್ರ ಜೊತೆಗೆ ಇಲ್ಲಿ ಕ್ವಶನ್ಸ್ ಏನ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ನಾವೀಗ ಈ ಸ್ಕೆಚ್ ಅನ್ನ ಮಾಡಾಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರೋಗ್ರಾಮ್ ನಿಮಗೆ ಕನ್ಸ್ಟ್ರಕ್ಟ್ ಮಾಡಿ ಸಾಫ್ಟ್ವೇರ್ ಮುಖಾಂತರ ಕನ್ಸ್ಟ್ರಕ್ಟ್ ಮಾಡಿ ಇದನ್ನ ಸಿಮ್ಯುಲೇಟ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಅನ್ನ, ಅಭಿಪ್ರಾಯಗಳನ್ನು ತಿಳಿಸಬಹುದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.